ಇಲ್ಲಿಗೆ ಬರೋದ್ರ ಬಗ್ಗೆ ನನಗೆ ಗೊತ್ತಿರಲಿಲ್ಲ. ನಿಮಗೆ ಮೆಸೇಜ್ ಮಾಡಿದ್ಮೇಲೆ ನನಗೆ ಗೊತ್ತಾಗಿತ್ತು. ನೀವು ಅನ್ನ ಸಂತರ್ಪಣೆ ಜಾಗಕ್ಕೆ ಹೋಗಿರ್ತೀರ ಅಂದ್ಕೊಂಡು ಇಲ್ಲಿಗೆ ಬಂದೆ. ನೀವು ಇಲ್ಲಿ ಇರ್ತೀರಾ ಅನ್ನೋ ಊಹೆ ಕೂಡ ನನಗಿರಲಿಲ್ಲ. ನಾನು ಇಲ್ಲಿಗೆ ಬಂದಿರೋದು ಆರ್ಯ ಸರ್ಗೋಸ್ಕರ. ಇದ್ರ ಬಗ್ಗೆ ಮಾತಾಡೋದಕ್ಕೆ ನನಗಿಷ್ಟ ಇಲ್ಲ. ಅರೆ, ಇವರಿಬ್ರು ಇಲ್ಲೇ ಇದ್ದಾರೆ. ಸಂಜೆ ಯಾಕೆ ಈಗ ನಿಂತಿದ್ದಾರೆ? ನೀವಿಬ್ರು ಇಲ್ಲೇ ಇದ್ದೀರಾ? ನೀವಲ್ಲಿ ಕಳ್ದೋಗಿದ್ದೀರಾ ಅಂತ ಎಲ್ಲರೂ ಗಾಬರಿ ಆಗಿದ್ದಾರೆ. ಅಲ್ಲಿಗೆ ಬರ್ತೀರಾ ಪ್ಲೀಸ್? ಎಲ್ಲರೂ ವೆಯ್ಟ್ ಮಾಡ್ತಿದ್ದಾರೆ. ನಾನು ದೇವಸ್ಥಾನ ನೋಡ್ತಾ ಹಾಗೆ ಬಂದ್ಬಿಟ್ಟೆ. ಸಾರಿ, ಅಲ್ಲಿ ನಾನು ಎಲ್ರಿಗೂ ಟೆನ್ಷನ್ ಕೊಟ್ಬಿಟ್ಟೆ ಅನಿಸುತ್ತೆ. ನಂಗೂ ಒಂಥರ ಒಳ್ಳೇದೇ ಮಾಡಿದ್ರಿ. ಅಲ್ಲಿಂದ ಬರೋದಕ್ಕೆ ಒಂದು ಒಳ್ಳೆ ನೆಪ ಸಿಕ್ತು. ನೀವೇನಾದ್ರು ಅನು ಜೊತೆನೇ ಇದ್ದೀರಾ ಅಂದಿದ್ರೆ ಯಾರು ಅಲ್ಲಿ ಗಾಬರಿನೇ ಆಗ್ತಿರ್ಲಿಲ್ಲ. ನೀವಿಬ್ರು ಏನಾದ್ರು ಮಾತಾಡ್ತಿದ್ರಾ? ನಾನೇನಾದ್ರು ಬಂದು ಡಿಸ್ಟರ್ಬ್ ಮಾಡದ್ನಾ? ಮಾತಾಡೋದಕ್ಕೆ ಏನಿದೆ ಅಕ್ಕ? ಇಲ್ಲಿಗೆ ನಾನು ಬಂದಿರೋದು ಆರ್ಯ ಸರ್ಗೋಸ್ಕರ ಅಷ್ಟೇ. ಹಾಗೆ ಇಲ್ಲಿಗೆ ದೇವರು ಕೈ ಮುಗ್ದು ಹೋಗೋಣ ಅಂತ ಬಂದೆ. ಅದನ್ನ ಯಾಕೆ ಸೀರಿಯಸ್ ಆಗಿ ಹೇಳ್ತಿದ್ಯಾ ಅನು? ಐ ಗಾಟ್ ಇಟ್. ಅಲ್ಲೆಲ್ಲರೂ ವೇಟ್ ಮಾಡ್ತಿದ್ದಾರೆ. ಹೋಗೋಣ ಆಗಿದ್ರೆ? ಮೆಸೇಜ್ ಮಾಡಲೋ ಬೇಡವಾ? ನೇರವಾಗಿ ಕಾಲ್ ಮಾಡಿದ್ರೆ ಅವ್ರು ಖಂಡಿತವಾಗ್ಲೂ ರಿಸೀವ್ ಮಾಡೋದಿಲ್ಲ. ರಿಸೀವ್ ಮಾಡಿದ್ರು ಏನು ಅಂತ ಮಾತಾಡಲಿ? ಬೇಡ ಬೇಡ, ಮೆಸೇಜ್ ಮಾಡೋದೇ ಬೆಸ್ಟು. ಹಾಯ್ ಅನು ಅವರೇ, ನಾಳೆ ನೀವು ಬರೋದನ್ನೇ ಕಾಯ್ತಾ ಇರ್ತೀನಿ. ಹ್ಯಾಪಿ ಬರ್ತ್ಡೇ. ಥ್ಯಾಂಕ್ ಯು, ಗುಡ್ ನೈಟ್. ಥ್ಯಾಂಕ್ ಯು, ಗುಡ್ ನೈಟ್. ಥ್ಯಾಂಕ್ ಯು, ಗುಡ್ ನೈಟ್. ನಾನು ಥ್ಯಾಂಕ್ ಯು, ಗುಡ್ ನೈಟ್ ಅಂತ ಮೆಸೇಜ್ ಮಾಡಿಬಿಡ್ಲಾ? ಬೇಡ. ಮೊದಲು ಅನ್ನೋರು ನನಗೆ ಮೆಸೇಜೇ ಮಾಡ್ತಾ ಇರಲಿಲ್ಲ. ಈಗ ಅಟ್ಲೀಸ್ಟ್ ರಿಪ್ಲೈ ಮಾಡ್ತಾ ಇದ್ದಾರೆ. ಹೀಗೆ ಮೇಂಟೈನ್ ಮಾಡೋಣ. ನನಗೆ ಮುಚ್ಚಿಟ್ಕೊಳ್ಳಿಕ್ಕೆ ಆಗೋಲ್ದು. ಪ್ರಿಯಾ, ಇನ್ನೊಮ್ಮೆ ವಿಚಾರ ಮಾಡು. ಸತ್ಯ ಹೇಳಲೇಬೇಕಂತ ನೀ ತೀರ್ಮಾನ ಮಾಡೇ ಏನ? ಹೌದ್ರಿ. ಆದ್ರ ಶಾರದಾದೇವಿ ಅವ್ರಿಗೆ ಏನು ಸಮಜಾಯಿಸಿ ಕೊಡ್ತಿ? ಇಟ್ಟು ದಿನ ಸತ್ಯ ಯಾಕೆ ಮುಚ್ಚಿಟ್ರಿ ಅಂತಂದ್ರೆ ಏನು ಉತ್ತರ ಕೊಡ್ತಿ? ನನಗೆ ಗೊತ್ತಿಲ್ರಿ. ನನ್ಗದೆಲ್ಲ ಏನು ತಿಳಿವಲ್ದು. ನಾನು ಅದ್ರ ಬಗ್ಗೆ ಯೋಚನೆ ಸತ ಮಾಡಿಲ್ಲ. ನನ್ನ ಮಗ ನನಗ ಅವ
ಇನ್ನು ನನ್ನನ್ನು ಎಲ್ಲಾರು ನೀನು ಯಾರಂತ ಕೇಳಲಿಕ್ಕತ್ತಾರ, ನನಗೆ ಹೊಡಿಲಿಕ್ಕತ್ತಾರ ಅಂತ ಹೇಳಿದ್ಮ್ಯಾಲ ನಾನು ಹ್ಯಾಂಗ್ ಸುಮ್ಮನಿರ್ಲಿ? ನನ್ನ ಅವ್ವ ರೀ, ಖರೆ ಹೇಳ್ತೀನಿ, ಈ ವಿಷಯ ನಾನು ಮುಚ್ಚಿಟ್ಟಿದ್ದಕ್ಕೆ ಇಷ್ಟೊಂದು ಮಂದಿಗೆ ಇಷ್ಟೆಲ್ಲ ತ್ರಾಸ ಆಗ್ತದಂತ ನನಗೆ ಗೊತ್ತಿರಲಿಲ್ಲ. ನನಗ ನನ್ನ ಮಗ ಬೇಕಿತ್ತು ಅಷ್ಟ. ನಾನಾಗಲೇ ಒಬ್ಬ ಮಗನ ಕಳ್ಕೊಂಡಿದ್ದೆ ರೀ. ಈ ಮಗನ ನಾನು ಕಳ್ಕೊಳ್ಳಿಕ್ಕೆ ತಯಾರಿರ್ಲಿಲ್ಲ. ನನಗ ಅವ ಬೇಕಿತ್ತು. ಇದಿಷ್ಟ ನನ್ನ ಸ್ವಾರ್ಥ ಇದ್ದಿದ್ದು. ಆದ್ರ ಇದನ್ನ ಹೇಳಲಿಕ್ಕೆ ಧೈರ್ಯನೇ ಬರ್ಲಿಲ್ಲ. ಹಾಳಾದ ಮುಚ್ಚಿಟ್ಬಿಟ್ಟೆ. ನೋಡ್ರಿ, ವಿಷಯ ಮುಚ್ಚಿಟ್ಟು ನಾ ತಪ್ಪು ಮಾಡೀನಿ ಖರೆ. ಆದ್ರ ಈಗ ನಾನು ಸತ್ಯ ಹೇಳ್ಬಿಡ್ತೀನಿ. ಇದರಿಂದ ಅವರೆಲ್ಲ ನನ್ನ ಕ್ಷಮ ಮಾಡ್ತಾರೋ, ಹೊಡಿತಾರೋ, ಬೈತಾರೋ, ಅಥವಾ ಇನ್ನೊಮ್ಮೆ ನೀನ್ ಮಾರಿ ತೋರಿಸ್ಬೇಡ ಅಂತ ನನ್ನ ಮನೆಯಿಂದ ಆಚೆ ದುಡ್ತಾರೋ ನನಗೆ ಗೊತ್ತಿಲ್ರಿ. ನಾನು ಎಲ್ಲದಕ್ಕೂ ತಯಾರಿದ್ದೀನಿ. ಆದ್ರೆ ನಾನು ಸತ್ಯ ಹೇಳಲಿಕ್ಕೆ ಬೇಕು. ನನ್ನ ಕಡೆಯಿಂದ ಇದು ಮುಚ್ಚಿಡ್ಲಿಕ್ಕೆ ಆಗೋದಿಲ್ಲ. ಮುಚ್ಚಿಡ್ಲಿಕ್ಕೆ ಆಗುವಲ್ದು ರೀ. ಆತು ಆತು ಪ್ರಿಯ, ನಡಿ ಹೋಗೋನು. ನೋಡಿ, ಕೇಕ್ ಎಲ್ಲ ರೆಡಿ ಇದೆ ಅಲ್ವಾ? ಎಷ್ಟೊತ್ತಿಗೆ ಬರುತ್ತೆ? ಏನು ಬರೆಯೋದಾ? ಹ್ಯಾಪಿ ಬರ್ತ್ಡೇ ಅನು ಅಂತ ಬರೀರಿ. ಬೇಡ ಬೇಡ ಬೇಡ, ಬರೀ ಹ್ಯಾಪಿ ಬರ್ತ್ಡೇ ಅಂತ ಬರೀರಿ. ಒಂದು ನಿಮಿಷ, ಏನು ಬರಿಬೇಡಿ, ಹಾಗೆ ಕಳಿಸಿ ಸಾಕು. ಹಾಂ ಹಾಂ, ಬೇಗ ಕಳಿಸಿ. ಇವತ್ತು ಅನು ಹುಟ್ಟಿದ ಹಬ್ಬ ಅನ್ನೋದ್ರಿಂದ ಈ ತಯಾರಿ ಎಲ್ಲ ಅಲ್ಲ, ಅವರೇ ಬಂದ್ರು ಅನ್ಸುತ್ತೆ. ಕೇಕ್ ಎಂಥ ವಿಪರ್ಯಾಸ ನೋಡು. ನೀ ನನ್ನಿಂದ ಸತ್ಯ ಮುಚ್ಚಿಟ್ಟಿ ಭಾಳ ತಡವಾಗಿ ಹೇಳದೆ ಅಂತ ನಾನು ನಿನ್ನ ಮೇಲೆ ಸಿಟ್ಟು ಮಾಡ್ಕೊಂಡೆ. ಆದ್ರೆ ಈಗ ನೋಡು, ಶಾರದಾದೇವಿ ಅವರಿಗೆ ಸತ್ಯ ಹೇಳಲೇಬೇಕಾ ಅನ್ನೋ ಪ್ರಶ್ನೆ ನನ್ನ ಮನಸ್ಸಿನಾಗ ಮೂಡೈತಿ. ಪ್ರಿಯ, ಇನ್ನೊಮ್ಮೆ ವಿಚಾರ ಮಾಡು. ಇದನ್ನ ನೀನ ಮಾಡ್ಬೇಕೇನು? ಈ ಸತ್ಯ ಹೇಳೋ ಕಾರ್ಯನ ಪೊಲೀಸರಿಗೋ ಇಲ್ಲ ಡಾಕ್ಟರ್ಗೋ ಬಿಟ್ರೆ ಚಲೋ ಅಲ್ಲೇನು? ಎಲ್ಲ ಹೊರೇನು ನಿನ್ನ ತಲೆ ಮೇಲೆ ಯಾಕೆ ಹೊತ್ಕೊಂತಿ? ನೋಡ್ರಿ, ಇದು ನನ್ನಿಂದ ಪ್ರಾರಂಭ ಆಗ್ಯದ. ಇದನ್ನ ನಾನೇ ಮುಗಿಸ್ಲಿಕ್ಕೆ ಬೇಕು. ಬಹಳ ದೂರದಿಂದ ಪ್ರಯಾಣ ಮಾಡ್ಕೊಂಡು ಬಂದಿದ್ಯಮ್ಮ, ಆಯಾಸ ಆಗಿರುತ್ತೆ. ಟೀ ಕುಡಿದು ಸ್ವಲ್ಪ ರೆಸ್ಟ್ ಮಾಡಮ್ಮ. ಟೀ ತಗೊಳ್ಳಿ. ಟೀನಾ? ಹಾ,
ಶುಂಠಿ ಟೀ. ಓ ಮೈ ಗಾಡ್, ಇದು ಶುಂಠಿ ಟೀನಾ? ವಿಶುಗೆ ಶುಂಠಿ ಅಂದ್ರೆ ಅಲರ್ಜಿ. ನಾವಿಬ್ರು ಆಕ್ಚುಲಿ ಟೀನೇ ಕುಡಿಯೋದಿಲ್ಲ, ಬೇರೆ ಏನೂ ಇಲ್ಲ ಅಂದ್ರೆ ಐ ಗೆಸ್ ಇಟ್ಸ್ ಫೈನ್. ಆದ್ರೆ ವಿಶುಗೆ ಶುಂಠಿ ಟೀ ಅಂದ್ರೆ ಆಗೋದೇ ಇಲ್ಲ. ನಮ್ಗೆ ಈ ವಿಷಯನೇ ಗೊತ್ತಿರ್ಲಿಲ್ಲ. ಸಂಜು ದಿನ ಶುಂಠಿ ಟೀನೇ ಕುಡಿತಿದ್ದಿದ್ದು. ವಾಟ್? ವಿಶು, ನಿಂಗೆ ಶುಂಠಿ ಟೀ ಅಡ್ಜಸ್ಟ್ ಆಗಿದ್ಯಾ? ಅಮ್ಮ, ನೀವೀಗ ವಿಶ್ವಾಸ್ನ ಏನಂತ ಕರೆದ್ರಿ? ಸಂಜು ಅಂತ ಅಂದ್ರ? ಪ್ರಿಯಾ ಯಾವಾಗ್ಲೂ ವಿಶ್ವಾಸ್ನ ಸಂಜು ಅಂತಾನೆ ಕರೀತಿದ್ದಿದ್ದು. ಇಲ್ವಲ್ಲ, ಅವ್ರು ಹಾಗಂದ್ರ? ಓ, ಮೊದಲು ಹಾಗೆ ಕರೀತಿದ್ರು ಅಂತ ಅನ್ಸುತ್ತೆ. ಮೇ ಬಿ ಈಗ ವಿಶುಗೆ ಹಳೇದ್ನೆಲ್ಲ ನೆನಪ್ಸಕ್ಕೆ ಹಾಗಂತಿದ್ದಾರೆ ಅನ್ಸುತ್ತೆ. ಅವ್ರಿಗೆ ಹಳೆದೆಲ್ಲ ನೆನಪಾಗ್ತಾ ಆಗ್ತಾ ನಿಮ್ಗೆ ಅವರು ಬೇರೆ ವ್ಯಕ್ತಿ ಥರ ಅನಿಸ್ತಿರ್ಬೇಕಲ್ವಾ? ನೀವು ಏನು ಹೇಳ್ತಾ ಇದ್ದೀರಾ? ಐ ಮೀನ್, ಶುಂಠಿ ಟೀ ಅಂದರೆ ಅಲರ್ಜಿ ಅಂತ ಹೇಳಿದ್ರಲ್ವಾ, ಅವ್ರು ದಿನ ಕುಡಿತಾ ಇದ್ರು. ಇನ್ಫ್ಯಾಕ್ಟ್ ಅನು ಏನಾದರೂ ಮಾಡಿದ್ರೆ ದಿನಕ್ಕೆ 2 ಕಪ್ ಕುಡಿತಿದ್ರು ಅಲ್ವಾ ಸಂಜು ಅವರೇ? ಐ ಮೀನ್ ವಿಶ್ವಾಸ ಅವರೇ? ಅಕ್ಕ, ಶುಂಠಿ ಟೀ ಅವ್ರಿಗೆ ಅಲರ್ಜಿ ಅನ್ನೋದು ಅವ್ರಿಗೆ ಗೊತ್ತಿಲ್ಲ ಅಂತ ಅನ್ಸತ್ತೆ. ಲಕ್ಷ್ಮಿ ಅಕ್ಕ, 1 ಲೋಟ ಕಾಫಿ ಮಾಡ್ಕೊಂಡು ಬನ್ನಿ. ಅವ್ರಿಗೆ ಏನಿಷ್ಟ ಅನ್ನೋದು ಅವ್ರಿಗೆ ಗೊತ್ತಿಲ್ಲ. ಅಟ್ಲೀಸ್ಟ್ ಅವ್ರ ಬಗ್ಗೆ ಗೊತ್ತಿರೋರು ಹೇಳಿದ್ಮೇಲೆ ನಾವು ಒಪ್ಕೊಳ್ಳೇಬೇಕಲ್ವಾ? ಇಲ್ಲ, ನನಗೇನು ತೊಂದರೆ ಇಲ್ಲ. ನಾನು ಟೀನೇ ಕುಡಿತೀನಿ, ಇಟ್ಸ್ ಓಕೆ. ವಿಶು, ಬೇಡ, ನಿನ್ ಕಾಫಿನೇ ಕುಡಿ. ಲಕ್ಷ್ಮಿ, ಸ್ವಲ್ಪ ಕಾಫಿ ಮಾಡ್ಕೊಂಬಮ್ಮ. ಇಲ್ಲ, ಪರವಾಗಿಲ್ಲ. ವಿಶು, ನಾವಿಲ್ಲಿಂದ ಹೋದ್ಮೇಲೆ ಒಂದೊಂದಾಗೆ ಎಲ್ಲ ಚೇಂಜ್ ಮಾಡ್ತೀನಿ. ಯಾವಾಗಲೂ ಒಂದ್ಸಲ ಬರೋ ನನ್ನಿಂದನೇ ಸಮಸ್ಯೆ ಕ್ರಿಯೇಟ್ ಆಗುತ್ತೆ ಅಂತಂದ್ರೆ ಅವಾಗಿದ್ದ ಒಳಗಡೆ ಇದ್ದಾನ ಅವನು. ಮೊದಲನೇದಾಗಿ ಅದ್ಯಾರು ಅಂತ ನೀವು ಅನ್ಕೊಂಡಿದ್ದೀರೋ ಅವನಲ್ಲ, ಆ ವ್ಯಕ್ತಿ ಸತ್ತು ಹೋಗಿದ್ದಾನೆ. ವಾಟ್ ಆರ್ ಯು ಸೇಯಿಂಗ್ ಜೆಂಡೆ? ವಿಶ್ವಾಸ್ ದೇಸಾಯಿ, ಮಿಸ್ಟರ್ ಸಂಜು, he is dead. ಇಲ್ಲಿರೋನು ಯಾರು ಅಂತ ಗೊತ್ತಿಲ್ಲ ಮೇಡಮ್. ಇವನು ಸತ್ತಿರೋ ಆ ವ್ಯಕ್ತಿ ಹೆಸರಲ್ಲಿ ಇಲ್ಲಿದ್ದಾನೆ. ಇದನ್ನೆಲ್ಲ ತಿಳ್ಕೊಳ್ದೆ ಇಷ್ಟು ವರ್ಷ ಬೆಳೆಸಿರೋ ಈ ವರ್ಧನ್ ಸಂಸ್ಥೆನಲ್ಲಿ ಅವನನ್ನ ಬಿಟ್ಕೊಂಡಿದ್ದೀರಾ. ಇದನ್ನೆಲ್ಲ ನೀವು ಹೆಂಗೆ ಒಪ್ಕೊಂಡ್ರಿ ಮೀರಾಜಿ? ಇದರಲ್ಲಿ ನಾನೇನ್ ಮಾಡಕ್ಕಾಗುತ್ತೆ ಜೆಂಡೆ? ಎಲ್ಲ ವರ್ಧನ್ ಫ್ಯಾಮಿಲಿ ತಗೊಂಡಿರೋ ಡಿಸಿಷನ್. ಅದು ಅಲ್ಲದೆ ಈಗ ಅವರು ಹರ್ಷ ಸರ್ಗ್ ಫೇವ್ರೆಟ್. ಇನ್ನೋರ್ ವಿಷಯದಲ್ಲಿ ಯಾರೇನು ಮಾಡಕ್ಕಾಗಲ್ಲ. ಎಲ್ರು ನನ್ನ ಹಾಗೆ ಹೊರಗಡೆ ಬೀಳ್ಬೇಕಾಗತ್ತೆ. ಬಟ್ ಜೆಂಡೆ, ಈ ಸಮಥಿಂಗ್ ಎಲ್ಸ್. ಅಂದ್ರೆ ಇಷ್ಟು ವರ್ಷದಿಂದ ಆಫೀಸಲ್ಲಿ ಏನೇನ್ ಫ್ರಾಡ್ ಆಗಿತ್ತೋ ಆ ಎಲ್ಲ ಲೆಕ್ಕಾಚಾರನು ಒಂದೇ ದಿನದಲ್ಲಿ ಕಂಡಿಡ್ದಿದ್ದಾರೆ ಅವರು. ಏನು? ಯಾ ಜೆಂಡೆ? ಫ್ರಾಡ? ಏನು ಗೊತ್ತಿಲ್ಲದೆ ಇರೋ ಇನ್ನೋಸೆಂಟ್ ತರ ಆಡ್ತಾ ಇದ್ದೀರಲ್ಲ. ಇಷ್ಟು ವರ್ಷ ಆ ಹರ್ಷ ಸರ್ನ ಏನ್ ಮಾಡ್ಸಿ ನೀವು ದುಡ್ಡು ಹೊಡೆದಿಲ್ವಾ ಜೆಂಡೆ? ನೀವು ಅದ್ಯಾರೋ ಒಬ್ಬನ ಯೂಸ್ ಮಾಡ್ಕೊಂಡು ಈ ಕೆಲಸ ಎಲ್ಲ ಮಾಡ್ತಿದ್ರಲ್ಲ,
ಆ ಪರ್ಸನ್ನೇ ಅನು ಮುಂದೆ ಒಪ್ಕೊಂಡಿದ್ದಾನೆ. ನೀವೇನೇನು ಡ್ರಾಮಾ ಮಾಡೋ ನೆಸೆಸಿಟಿ ಇಲ್ಲ. ವಿರಾಜಿ, ನೀವು ಹಾಗೆ ಅನ್ಕೊಂಡಿದ್ದೀರಾ? ನಾನು ಯಾಕೆ ನಾಟಕ ಮಾಡಲಿ ವಿರಾಜಿ? ದುಡ್ಡು ಹೊಡೆದಿದ್ರೆ ನಾನು ಹೀಗೆ ಬೀದಿಲಿ ನಿಂತಿರ್ತಿದ್ನ ಹೇಳಿ? ನಾನೇನೇನು ಮಾಡಿದ್ದೀನೋ ಅದೆಲ್ಲ ಆರ್ಯ ಸರ್ಗೋಸ್ಕರನೇ ಮಾಡಿರೋದು ವಿರಾಜಿ. ಅವ್ರು ಹೇಳಿದ್ದನ್ನೇ ಮಾಡಿದ್ದೀನಿ. ಅದೀಗ ಅಪವಾದ ನನ್ನ ಮೇಲೆ. ಈಗೇನ್ ಕೆಲ್ಸ? ಬೆಳಗ್ಗೆ ಮಾಡ್ಕೋಬೋದಲ್ಲ, ಬಾ. ಇಲ್ಲ, ನಾನು ಅದನ್ನು ಮುಗಿಸ್ಬೇಕು. ಆ ಕೆಲಸ ಮುಗಿಸೇ ಬರ್ತೀನಿ. ಅದನ್ನ ಏನೋ ದೂರದಿಂದ ಬಂದಿದ್ದಿ, ಅವನಿಗೋಸ್ಕರ ಯಾಕೆ ಕಾಯ್ತಿ? ಹೋಗಿ ಮಲ್ಕೊ, ರೆಸ್ಟ್ ತಗೋ. ನಿನಗೆ ಅಪ್ಪಾಜಿ ಸಪೋರ್ಟಾ? ಸರಿ, ಬೇಗ ಬಾ ವಿಶು. ನೀವು ಪ್ರಯಾಣ ಮಾಡಿ ಸುಸ್ತಾಗಿದ್ದೀರಾ, ರೆಸ್ಟ್ ತಗೊಳ್ಳಿ. ಹ್ಞೂನ್ರಿ, ಹಂಗ ಮಾಡ್ತೀನಿ. ಯಾಕೆ ಸಂಜು, ಅಂಥದ್ದೇನು ಕೆಲಸ ಇದೆ? ಅಮ್ಮ, ನನಗೊಂದು ಫೋನ್ ಕಾಲ್ ಬರಬೇಕು, ಅದಕ್ಕೋಸ್ಕರ ಕಾಯ್ತಾ ಇದ್ದೀನಿ. ಸರಿ, ಗುಡ್ ನೈಟ್. ಶುಭೋದಯ. ಗುಡ್ ಮಾರ್ನಿಂಗ್. ನೀವು ನಿಮ್ಮ ರೂಮಲ್ಲಿ ಮಲ್ಕೊಳ್ಳಿಲ್ವಾ? ಅದು ಏನೋ ಕೆಲಸ ಮಾಡ್ತಾ ಮಾಡ್ತಾ ಹಾಗೆ ಸ್ಟಡಿ ರೂಮ್ ಮೇಲೆ ಮಲಗಿಬಿಟ್ಟೆ. ಬರ್ತೀನಿ. ಬಾಗ್ಲು ತೆಗೀರಿ. ಅಮ್ಮ, ಏನಾಯ್ತಮ್ಮ? ನಾನು ತಪ್ಪು ಮಾಡೀನಿ, ಬಹಳ ದೊಡ್ಡ ತಪ್ಪು ಮಾಡೀನಿ. ಅಮ್ಮ, ನೀವೇನ್ ಹೇಳ್ತಿದ್ದೀರಾ? ನೀವೇನ್ ತಪ್ಪು ಮಾಡಿದ್ರಿ? ತಿದ್ಕೊಳ್ಳಕ್ಕಾಗ್ದಂತ ತಪ್ಪು. ಮಾ, ಹಳೆದನ್ನೆಲ್ಲ ಮನ್ಸಿಗೆ ಹಚ್ಕೋಬೇಡಿ. ಆಗಿದ್ದಾಗೋಯ್ತು, ನೀವೇನು ತಪ್ಪು ಮಾಡಿಲ್ಲ. ಅಮ್ಮ ಪ್ಲೀಸ್ ಅಮ್ಮ, ಅಳ್ಬೇಡಿ ನೀವು. ಬಾಗ್ಲು ತೆಗೀರಿ. ಇಲ್ಲ ಅನು, ಇಲ್ಲ. ನನ್ನ ಸೊಸಿ ಬದುಕು, ನಿನ್ನ ಬದುಕು ಎಲ್ಲ ಹಾಳು ಮಾಡ್ಬಿಟ್ಟಿನಿ. ನಾ ಬಹಳ ದೊಡ್ಡ ತಪ್ಪು ಮಾಡೀನಿ ಅನು. ನನಗೆ ಕ್ಷಮನೇ ಇಲ್ಲ. ನಾನು ಯಾವುದನ್ನು ಅರ್ಧಕ್ಕೆ ಬಿಟ್ಟು ಬರೋಕ್ಕಾಗಲ್ಲ.
ಅಂದರೆ ನನ್ನನ್ನು ಅಲ್ಲಿ ಅರ್ಧಕ್ಕೆ ಬಿಟ್ಟು ಬರ್ಬೋದಿತ್ತಾ ವಿಶ್? ಇಲ್ಲಿ ಆಫೀಸ್ ಕೆಲಸ ಬಿಟ್ಟು ಬರೋಕ್ಕಾಗಲ್ಲ, ಆದರೆ ಅಲ್ಲಿ ಪ್ರೀತಿಸಿ ಮದುವೆ ಆದವಳನ್ನ ಬಿಟ್ಟು ಬರ್ಬೋದಾ? ಉತ್ತರ ಕೊಡು ವಿಶ್, ಆನ್ಸರ್ ಮೀ. ಸಿಟ್ಟು ಮಾಡ್ಕೋಬೇಡಮ್ಮ, ಸಿಟ್ಟು ಮಾಡ್ಕೋಬೇಡ. ಅದ್ರ ಬಗ್ಗೆ ಸಾವಕಾಶ ಕುಂತು ಮಾತಾಡೋಣ. ಈಗ ನಾ ಹೋಗಿ ಪ್ರಿಯಾ ಹೆಂಗದಾಳದ್ ನೋಡ್ಕೊಂಡು ಬರ್ತೀನಿ. ಹಾಂ, ನಾನು ಯಾವುದನ್ನು ಅರ್ಧಕ್ಕೆ ಬಿಟ್ಟು ಬರೋಕ್ಕಾಗಲ್ಲ. ಆದ್ರೂ ಅದ್ ಹೇಗೆ ಅರ್ಧಕ್ಕೆ ಬಿಟ್ಟು ಬರಕ್ಕಾಗಲ್ಲ ಅಂದೆ ವಿಶ್? ನೀನು ಹೇಳೋದೊಂದು ಮಾಡೋದೊಂದ? ಏನಾದ್ರೂ ಪುಷ್ಪ ಅವರೇ, ಬನ್ನಿ ಬನ್ನಿ ಕೂತ್ಕೊಳ್ರಿ. ಪರವಾಗಿಲ್ಲ. ರಮ್ಯಂಗೆ ನಿಶ್ಚಿತಾರ್ಥ ಫಿಕ್ಸ್ ಆಗಿದೆ. ನಮ್ ಮನೆಯಲ್ಲೇ ಮಾಡ್ಬೇಕು ಅನ್ಕೊಂಡಿದೀವಿ. ನೀವೆಲ್ಲರೂ ಖಂಡಿತವಾಗ್ಲೂ ಬರ್ಬೇಕು, ಆಯ್ತಾ? ಖಂಡಿತವಾಗ್ಲೂ ಬರ್ತೀವಿ. ತುಂಬಾ ಸಂತೋಷ ಆಯ್ತು. ಹಾಗೆ ಅನುಗೂ ಹೇಳ್ಬಿಡಿ. ಹೇಗಿದ್ರು ರಮ್ಯಾ ಫೋನ್ ಮಾಡಿ ಹೇಳ್ತಾಳೆ, ಮಿಸ್ ಮಾಡ್ಬೇಡ ಅಂತ ಹೇಳಿ, ಆಯ್ತಾ? ಖಂಡಿತವಾಗ್ಲೂ ಹೇಳ್ತೀನಿ. ಕೂತ್ಕೊಳ್ಳಿ, ಈಗ ಟೀ ಮಾಡ್ಕೊಂಡ್ ಬರ್ತೀನಿ. ಸಾಕಷ್ಟು ಕೆಲಸ ಇದೆ, ಬರ್ತೀನಿ. ಆಯ್ತು. ಉಧೋ ಉಧೋ ಎಲ್ಲಮ್ಮ. ಜೋಗ್ತವ ಉದ 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 ಉದ. ತಾಯಿ, ವಟಾರದಲ್ಲಿ ಒಳ್ಳೆ ಸುದ್ದಿ ಕೇಳ್ದೆ. ಮನ್ಸಲ್ಲಿ ನಿನ್ನನ್ನೇ ನೆನ್ಸ್ಕೋತಿದ್ದೆ. ಕಣ್ಬಿಟ್ಟು ನೋಡಿದ್ರೆ ಕಣ್ಮುಂದೆ ನೀನೇ ಇದೀಯಾ. ಒಳ್ಳೆ ಸುದ್ದಿ ವಟಾದವ್ರಿಗೆ ಮಾತ್ರ ಅಲ್ಲ, ನಿನ್ನ ಮಗಳಿಗೂ ಐತಿ. ಆದ್ರ ಅದನ್ನ ಹಾಕಿ ತನ್ನ ಕೈಯಾರ ಹಾಳು ಮಾಡ್ಲಿಕ್ಕೆ ಹತ್ಯಾಳ. ಏನ್ ಹೇಳ್ತಿದ್ಯವ? ನಿನ್ನ ಮಗಳಿಗೀಗ ಎಚ್ಚರಿಕೆಯಿಂದ ಇರಕ್ ಹೇಳು ಪುಷ್ಪ. ಆಕಿ ಸೌಭಾಗ್ಯನ ಆಕಿ ತನ್ನ ಕೈಯಾರ ಕಳ್ಕೊಳಕ್ ಹತ್ತಾಳ. ಹಂಗ ಆಗ್ದಿರೋ ಹಂಗ ನೀನಾ ನೋಡ್ಕೋಬೇಕು. ನಾನಾ? ನನ್ಗೆ ನೀನೇನ್ ಹೇಳ್ತಿದ್ದೆ ಅಂತ ಅರ್ಥ ಆಗ್ತಿಲ್ಲ ತಾಯಿ. ಅವಳು ಸೌಭಾಗ್ಯ ಅಂದ್ರೆ? ಆಕಿಗೆ ಈಗ ರಾಜಯೋಗ ಮತ್ತೆ ಸಿಗ್ತೈತಿ. ಅದನ್ನ ಬಿಡಬೇಡ ಅಂತ ಹೇಳು ಪುಷ್ಪ. ತಾಯಿ, ಇದು ನೀನೇ ಅವಳಿಗೆ ಹೇಳ್ಬೋದಲ್ಲ. ನನ್ನ ಮಾತಿಗಿಂತ ಅವಳು ನಿನ್ನ ಮಾತನ್ನ ಕೇಳ್ತಾಳೆ. ಗರ್ಭದಾಗಿರೋ ಕೂಸಿಗೆ ತಾಯಿ ಕರ್ಳು ಬಳ್ಳಿನೇ ಸೇತುವೆ. ಕೆಲವೊಂದನ್ನ ನೀನಾ ಮಾಡ್ಬೇಕು. ಹೇಳಿದಷ್ಟು ಮಾಡು. ಆಕಿ ಹಣಿಯಾಗಿ ಬರ್ದಿರೋ ರಾಜಯೋಗ ಮತ್ತೆ ಸಿಗ್ತೈತಿ. ಅದನ್ನ ಬಿಡಬೇಡ ಅಂತ ಹೇಳು. ನಾ ಬರ್ತೀನಿ. ಉಧೋ ಉಧೋ ಎಲ್ಲಮ್ಮ. ಉದ 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 ಉದ. ದಿಸ್ ಇಸ್ ದ ಲಾಸ್ಟ್ ವಾರ್ನಿಂಗ್. ಯು ಮೇಕಿಂಗ್ ಮಿ ಫ್ಯೂರಿಯಸ್. ನೀವು ಕರ್ದಾಗೆಲ್ಲ ಹೀಗೆ ಪದೇ ಪದೇ ಬರ್ತಾ ಇರಕ್ಕಾಗಲ್ಲ ನಂಗೆ. ಸುತ್ತಲೂ 5-6 ಜನ ಯಾವಾಗ್ಲೂ ಇರ್ತಾರೆ. ನೀವು ಈ ತರ ಪದೇ ಪದೇ ಕರೀತಾ ಇದ್ರೆ ನನಗೆ ಪ್ರಾಬ್ಲಮ್ ಆಗುತ್ತೆ. ಏನ್ ಅನ್ಕೊಂಡಿದ್ರೆ ನೀವು? ಮೀರಾಜಿ, ಕಾಮ್ ಡೌನ್ ಪ್ಲೀಸ್. ಆಂಗರ್ ನಾಟ್ ಗುಡ್ ಮೀರಾಜಿ. ಎಷ್ಟು ಸಲ ಹೇಳಿದೀನಿ ಜೆಂಡನ ನಿಮ್ಗೆ? ಹೇಳಿದೀರಾ ಅಷ್ಟೇ, ಆದ್ರೆ ಕರ್ದಾಗೆಲ್ಲ ಬರ್ತಿದ್ದೀರಲ್ವಾ. ಕೋಪ ಮಾಡ್ಕೋಬೇಡಿ. ಈ ತರ ಚಿಕ್ಕ ಚಿಕ್ಕ ವಿಷಯಗಳಿಗೆಲ್ಲ ಅಪ್ಸೆಟ್ ಆಗ್ಬಿಟ್ರೆ ದೊಡ್ಡ ಕಾರ್ಯ ಮಾಡೋಕೆ ಶಕ್ತಿ ಇರೋಲ್ಲ. ಮೀರಾಜಿ, ಅವನೊಬ್ಬನ ಆಫೀಸ್ ಒಳಗಡೆ ಬಿಟ್ಕೊಂಡಿದ್ದೀರಲ್ಲ, ಅವನ್ ಎಲ್ಲಾ ವಿಷಯದಲ್ಲೂ ಮೂಗ್ ತೂರಿಸ್ತಿದ್ದಾನೆ ಅಂತ ಗೊತ್ತಾಗಿದೆ. ವರ್ಧನ್ ಸಂಸ್ಥೆ ಹಿತೈಷಿಯಾಗಿ ನಾ ಹೇಳ್ತಿದ್ದೀನಿ, ಬೇಡ. ಅವನು ಅಲ್ಲಿರೋದು ಸರಿಯಲ್ಲ.
ನನ್ನ ಮುಂದೆ ಕಾಲ್ ಪಿಕ್ ಮಾಡೋಕ್ಕೆ ಯೋಚನೆ ಮಾಡ್ತಿದ್ದೀರಾ ಮೀರಾಜಿ? ಇಟ್ಸ್ ಓಕೆ, ಮಾತಾಡಿ. ನಾ ಏನು ಕದ್ ಕೇಳಿಸ್ಕೊಳ್ಳಲ್ಲ, ಮಾತಾಡಿ. ಜೇಂಡೆ, ಇಟ್ಸ್ ಓಕೆ. ಹಲೋ ಹಲೋ ಮಿಸ್ ಮೀರಾ. ವಾಟ್? ಮಿಸ್ ಮೀರಾ, ಐ ಗಾಟ್ ಸಮಥಿಂಗ್. ನೀವು ಹೇಳಿದ ಕೆಲಸ ಮಾಡ್ತಿರೋವಾಗ ಡಾಕ್ಯುಮೆಂಟ್ಸ್ನ ಚೆಕ್ ಮಾಡ್ತಾ ನನಗೊಂದು ವಿಚಿತ್ರ ಕಾಣಿಸ್ತು. ವರ್ಧನ್ ಸಂಸ್ಥೆ ಪ್ರಾಪರ್ಟೀಸಲ್ಲಿ ಕೆಲವೊಂದು ನಮ್ಮ ಗಮನಕ್ಕೆ ಬರದೆ ನಮ್ಮ ಕೈ ತಪ್ಪೋಗಿದೆ. ಏನು ಹೇಳ್ತಾ ಇದ್ದೀರಾ? ಹೌದು, ಹಳೆ ಫೈಲ್ಸ್ ಎಲ್ಲ ಹೈಡ್ ಮಾಡಿದ್ದಾರೆ. ಇಟ್ಸ್ ಎವಿಡೆಂಟ್ ಸಮಥಿಂಗ್ ರಾಂಗ್ ಹ್ಯಾಸ್ ಹ್ಯಾಪನ್ಡ್. ಮಿಸ್ಟರ್ ಸಂಜು, 20 ವರ್ಷ ಹಳೆ ಫೈಲ್ಸ್ನೆಲ್ಲ ಈಗ ಯಾಕೆ ನೋಡ್ತಾ ಕೂತ್ಕೊಂಡಿದ್ದೀರಾ? ಜಸ್ಟ್ ಲೀವ್ ಇಟ್ ದೇರ್. ಲಾಸ್ಟ್ ಫೈನಾನ್ಷಿಯಲ್ ಇಯರ್ದು ಟ್ಯಾಕ್ಸ್ ಪೇಮೆಂಟ್ಸ್ ಕ್ಲಿಯರ್ ಆಗಿದೆಯಾ ಅಷ್ಟು ಮಾತ್ರ ನೋಡಿ ಸಾಕು. ನಾನು ಹೋದ ವರ್ಷದ್ದೇ ಹೇಳ್ತಾ ಇರೋದು ಮಿಸ್ ಮೀರಾ. ಕೆಲವು ಪ್ರಾಪರ್ಟೀಸು ನಮ್ಮ ಗಮನಕ್ಕೆ ಬರದೆ ನಮ್ಮಿಂದ ಹೊರಟೋಗಿದೆ. ನೋ ವೇ ಮಿಸ್ಟರ್ ಸಂಜು, ಹೀಗಾಗಕ್ಕೆ ಚಾನ್ಸೇ ಇಲ್ಲ. ಇನ್ನೊಂದ್ಸಲ ಕ್ರಾಸ್ ಚೆಕ್ ಮಾಡಿ. ನಾನು ಕ್ಲಿಯರಾಗಿ ಚೆಕ್ ಮಾಡೇ ಹೇಳ್ತಿದ್ದೀನಿ. ದ ಡಾಕ್ಯುಮೆಂಟ್ಸ್ ಆರ್ ವಿತ್ ಮೀ. ಮೀರಾ ಅವರೇ, ವರ್ಧನ್ ಪ್ರಾಪರ್ಟೀಸಲ್ಲಿ ಒಂದಿಷ್ಟು ಮಾತ್ರ ಅಲ್ಲ, ಇಂಚಾಗಿ ಒಂದೊಂದು ನಂದಾಗತ್ತೆ. ಅದಕ್ಕೆ ಅಡ್ಡಗಾಲ ಹಾಕೋನು ಇವನ್ ಯಾವನು? ಎಂತೆಂತವನ್ನೋ ಮಣ್ಣೊಳಗಡೆ ಕಳ್ಸಾಯ್ತು. ಇವನ್ ಯಾವ ಲೆಕ್ಕ? ಇದು ಆರ್ಯನ್ ಸಾಮ್ರಾಜ್ಯ. ಆರ್ಯನ್ಗೆ ನಾನೇ ಎಲ್ಲ. ಸೊ ಈ ಸಾಮ್ರಾಜ್ಯ ನಂದೇ. ನನಗ್ ಮಾತ್ರ ಅಲ್ಲ, ಅದಕ್ಕೆ ಯಾರೇ ಕಲ್ಲು ಹಾಕೋಕ್ ಬಂದ್ರು ನಾನ್ ಬಿಡಲ್ಲ. ಅಮ್ಮ, ಅಪ್ಪಾಜಿ ಯಾಕೆ ಯಾರ ಹತ್ರನೂ ಮಾತಾಡ್ತಿಲ್ಲ? ಏನಾಯ್ತು ಅವ್ರಿಗೆ? ಹುಷಾರಾಗಿದ್ದಾರಲ್ವಾ? ಡಾಕ್ಟರ್ನ ಕರೆಸ್ಬೇಕು ಅಂದ್ರೆ ಹೇಳಿ, ಸಂಕೋಚ ಪಟ್ಕೋಬೇಡಿ. ಅಪ್ಪಾಜಿ, ಅಮ್ಮಂಗೆ ಏನಾಯ್ತು? ಇನ್ನೂ ರೂಮಲ್ಲೇ ಇದ್ದಾರಾ? ಹುಷಾರಿಲ್ವಾ? ಹುಷಾರಿಲ್ಲ ಅಂದ್ರೆ ಹೇಳಿ, ಈಗಲೇ ಡಾಕ್ಟರ್ನ ಕರ್ಸೋಣ. ಬೇಡಪ್ಪ, ಬೇಡ ಬೇಡ, ಆಕೆಗೇನು ತೊಂದರೆ ಇಲ್ಲ. ಆದ್ರೆ ಅಮ್ಮ ನಾರ್ಮಲ್ ಆಗಂತೂ ಇಲ್ಲ ಅಪ್ಪ. ಏನೋ ತಪ್ಪು ಮಾಡಿದೆ ಅಂತ ಹೇಳ್ತಾ ಬೇಜಾರಾಗಿದ್ರಲ್ಲ, ಏನಾಯ್ತು? ತಪ್ಪಂದ್ರೆ ಅದು ಜೊತೆಲೇ ಇದ್ದು ಆರ್ಯನ ಉಳಿಸ್ಕೊಳ್ಳಿಲ್ಲ ಅನ್ನೋ ಕೊರ್ಗಿರ್ಬೇಕು. ಹಾನ್ರಿ, ಅದ ಆಕೆ ಚಿಂತಿ. ನನ್ನ ಕ್ಷಮಿಸ್ಬಿಡಪ್ಪ. ನೀ ಬದುಕಿದ್ರು ನೀನು ಇಲ್ಲ ಅಂತ ಸುಳ್ಳು ಹೇಳಕ್ಕಾಗ್ತೀನಿ. ಈ ಮನೆಗೆ ಬಂದಿದ್ರಿಂದ ಆರ್ಯನ್ ನೆನಪಾಗ್ತಿರ್ಬೇಕು. ನನಗೆ ಪ್ರಿಯನ್ ಸಂಕಟ ಅರ್ಥ ಆಗತ್ತೆ. ಹೌದ್ರಿ, ಈಗ 2 ದಿನ ಸಮಯ ಕೊಟ್ರೆ ಆಕೆ ಸರಿ ಹೋಗ್ತಾಳೆ. ಆಕೆಗೆ ಹೆಚ್ಚಿಗೆ ಒತ್ತಾಯ ಮಾಡೋದು ನನಗೂ ಸೇರಂಗಿಲ್ರಿ. ಇಲ್ಲ ಬೇಡಪ್ಪ, ಅಮ್ಮಂಗೆ ಜಾಸ್ತಿ ತೊಂದರೆ ಕೊಡೋದು ಬೇಡ. ಅವ್ರನ್ನ ಅವ್ರ ಪಾಡಿಗೆ ಬಿಟ್ಬಿಡಿ. ಆದ್ರೆ ನೀವು ಅವ್ರ ಜೊತೆಗಿರಿ ಅಪ್ಪಾಜಿ. ಹೌದು, ನೀವು ಹೋಗಿ ವಿಶ್ರಾಂತಿ ತಗೊಳ್ಳಿ. ಆಯ್ತು. ಅನು, ನೀನು ಹೋಗಿ ಮಲ್ಕೋ. ಲಕ್ಷ್ಮಿಗೆ ಹೇಳ್ಬಿಟ್ಟು ಬಿಸಿನೀರು ತಗೋ. ಮಾತ್ರೆ ತಗೊಳ್ಳೋದು ಮರಿಬೇಡ. ಸರಿ ಅಮ್ಮ, ಗುಡ್ ನೈಟ್. ಗುಡ್ ನೈಟ್. ಸಂಜು, ನೀನು ಹೋಗಿ ಮಲ್ಕೋಪ್ಪ. ಸರಿ ಅಮ್ಮ. ಅನು ಅವರೇ,